ಡ್ರಾ ಮಾಡ್ಕೊಂಡಿದ್ದಾರೆ. ನಮ್ಮ ಪಕ್ಷಕ್ಕೆ ಬಲ ಬಂದಿದೆ. ಹಲವಾರು ಜನರು ಅವ್ರ ಜೊತೆ ಮಾತುಕತೆ ಮಾಡಿದ್ರು. ನಮ್ಮ ಮುಷರಫ್ ಭಾಯಿ ಆಗಲಿ, ತಪ್ಶೆಟ್ಟಿ ಅವರಾಗಲಿ, ನಾನಾಗಲಿ, ನಮ್ಮ ಅಧ್ಯಕ್ಷರು ಚಂದ್ರಶೇಖರ್, ಹಲವಾರು ನಾಯಕರು, ನಾನು ಒಬ್ರದ್ದು ಹೇಳಂಗಿಲ್ಲ. ನಾನು ಚರಂತಿ ಮಠ ಮಲ್ಲಣ್ಣ ಹಾಗೂ ಲಕ್ಷ್ಮಣ್ ಮುಚ್ಗಂಡಿ, ನಮ್ಮ ಗೆಳೆಯ ಜಬ್ಬರ್ ವ್ಯಾಪಾರಿ, ಹಲವಾರು ನಾಯಕರು, ನಮಗೆ ಸಂತೋಷ್ ಉಕ್ರಾನಿ ಅವರು, ಹೀಗೆ ಎಲ್ಲರೂ ಜೊತೆಗೂಡಿಸ್ಕೊಂಡು ಮಾತುಕತೆ ಮಾಡಿದಾಗ ಸರಿ, ನಾವು ಈ ಪಕ್ಷದಲ್ಲಿ ನಾವು ಮೊದಲಿಂದ ಬಂದವರು ಕೆಲವು ಮಂದಿ ಇದ್ದೀವಿ, ಕೆಲವ್ರಿಗೆ ಪಕ್ಷದಲ್ಲಿ ನಾವು ನಿಲ್ಬೇಕು, ನಾವ್ಯಾಕೆ ನಿಲ್ಬಾರ್ದು ಅನ್ನೋಂಥ ಭಾವನೆಯಿಂದ ನಾವು ನಿಂತ್ಕೊಂಡಿದ್ದೀವಿ. ಆದರೆ ರಾಹುಲ್ ಗಾಂಧಿ, ಸೋನಿಯಾ ಮೇಡಮ್ ಹಾಗೂ ಸಿದ್ದರಾಮಯ್ಯಜಿ ಅವರು ಹಾಗೂ ಡಿ ಕೆ ಶಿವಕುಮಾರ್ ಅವರ ಹಲವಾರು ಅಭಿವೃದ್ಧಿ ಕಾರ್ಯಗಳು ನಮ್ಮ ಜೊತೆ ಅದಾವೆ. ನಾವು ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾ ತೆಗೆದುಕೊಂಡಿದ್ದಾರೆ. ನಮ್ಗೆ ಸಂತಸ ತಂದಿದೆ. ಅವ್ರ 3 ಮಂದಿ ಶಕ್ತಿ ನಮಗೆ ಒಂದು ಅಗಾಧವಾದ ಶಕ್ತಿಯಾಗಿದೆ. ನಮ್ಮ ಪಕ್ಷದ ಗೆಲುವಿಗೆ ಬಹಳ ಸಹಾಯಕಾರಿ. ಸರ್, ಏನಾದರೂ ಬೇಡಿಕೆ ಇಟ್ಟಿದ್ರೆ ವಿದೌಟ್ ಕಂಡೀಷನ್ ಅಂತ ನಾ ಮೊದಲೇ ಹೇಳ್ಬಿಟ್ಟೆ, ನೀವು ಕೇಳ್ಕೊಳ್ಳಿಲ್ಲ. ವಿದೌಟ್ ಕಂಡೀಷನ್ ಸರ್, ಮತ್ತಷ್ಟು ತಮ್ಮ ಫಲ ತಂದು ಕೊಟ್ಟಂಗಾಯ್ತು. ಈಗ ಆಫ್ಟರ್ 28 ಸಿಎಂ ಎಲ್ಲರೂ ಬರ್ತಾರ, ಇಡೀ ಸರ್ಕಾರ ಬರುತ್ತಾ, ಇಡೀ ಪಡೆ ನಿಮ್ ಜೊತೆಗೆ ನಿಂತೀಗ ಉತ್ಸಾಹ ಆರಂಭ ಆಯ್ತು. ತಮ್ಮ ವಿಚಾರಧಾರೆಗಳಿಗೆ ನಾನು ಸ್ಪಂದಿಸ್ತೇನೆ. ನನಗೊಂದು ಖುಷಿ, ನಮ್ಮ ಮತ ಹೊಡಿತಕ್ಕಂಥ ಮತಗಳಿಗೆ ಒಗ್ಗೂಡಿಸ್ತಕ್ಕಂಥ ಕೆಲಸ ಇವತ್ತು. ಕೆಲಸ ಮೊದಲೇನೆ ಮಾಡ್ಬೋದಾಗಿತ್ತಲ್ಲ ಸರ್. ಮೊದಲೇನೆ ಅವರಿಗೆ ನಾಮಿನೇಷನ್ ಕೊಡುವಂತ ಸಂದರ್ಭದಲ್ಲಿ ಈ ಪರಿಸ್ಥಿತಿ ಇಲ್ಲಿವರೆಗೂ ಬರ್ತಾನೆ ಇರ್ತಿರ್ಲಿಲ್ಲ. ಸಹಜವಾಗಿ ಕಾಂಪಿಟೇಷನ್ ಇರುತ್ತೆ. ಈ ನಾಮಿನೇಷನ್ ಕೊಡಬೇಡ, ಅರ್ಜಿನ ಕೊಡಬೇಡ ಅನ್ನೋದು ತಪ್ಪು. ಅಲ್ಲ, ಅಟ್ಲೀಸ್ಟ್ ಅವ್ರದ್ದು ಕೊಡುವ ಕಾರಣ ನಿಮ್ದು ಕೆಲಸ ಅರ್ಜಿನೂ ಕೊಡಬಾರ್ದಂದ್ರೆ ಹೆಂಗೆ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ಸರಿನಾ? ಎಲ್ಲ ಇರುತ್ತೆ ರೀ, ಒಮ್ಮೊಮ್ಮೆ ನಾವು ಮಾತಾಡ್ಸಿಲ್ಲ ಇರುತ್ತೆ, ಮತ್ತೊಂದು ಇರುತ್ತೆ. ಈ ಒಂದು ಕುಟುಂಬ ಅಂದಾಗ ಇದೆಲ್ಲ ಗಲಾಟೆ ಗದ್ದಲಗಳು ಇರ್ತದೆ. ಅದನ್ನ ಸರಿ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಡ್ಯೂಟಿ ಅಲ್ಲಿ. ಅದನ್ನ ಸರಿ ಮಾಡ್ಕೊಂಡು ಹೋಗ್ತೀವಿ. ಆಯ್ತು, 30, 31 ಅಂತೇಳಿ ಇದೆ. ಒಂದು ದಿವಸ ಹೆಚ್ಚು ಕಡಿಮೆ ಆಗ್ತದೆ. ಮತ್ತೆ 4, 5 ಅಥವಾ 5, 6, 7 ಅಥವಾ 6, 7 ಹಿಂಗೆ ಬರ್ತಾರೆ. ಈ 2 ದಿವಸ ಬರ್ತದೆ. ಮಾತಾಡ್ತೀನಪ್ಪ. ನಾಳೆ ಅಥವಾ ನಾಡಿದ್ದು ಯಾರ ರಾಜ್ಯದ ಸಚಿವರು ನಾಳೆ ಒಂದು ದಿವಸ, ಇವತ್ತೇ ಸೆಷನ್ ಮುಗಿಯುತ್ತೆ. ನಾಳೆ 27ಕ್ಕೆ ಏನೊಂದು ಕ್ಯಾಬಿನೆಟ್ ಇದೆ. ಆಲ್ಮೋಸ್ಟ್ 28ರಿಂದ ಇಲ್ಲಿ ಹಲವಾರು ನಾಯಕರು ಬರ್ತಾರೆ.